ಬೆಳಗಾವಿಯಲ್ಲಿ ಏನು ನಡೀತಾ ಇದೆ? ಬೆಳಗಾವಿಯಲ್ಲಿ ಈಗ ಸುವರ್ಣಸೌಧದಲ್ಲಿ ಅಧಿವೇಶನ ಆರಂಭ ಆಗಿದೆ. ಹೊರಗಡೆ ನೋಡಿದ್ರೆ ದೊಡ್ಡ ದೊಡ್ಡ ಹೋರಾಟಗಳು ನಡೀತಾ ಇದ್ದಾವೆ. ಎಸ್ಪೆಷಲಿ ಪಂಚಮಸಾಲಿ ಹೋರಾಟ ಮತ್ತೊಮ್ಮೆ. ಸರ್ಕಾರದ ವಿರುದ್ಧ ಮೌನ ಪ್ರತಿಭಟನಾ ರ್ಯಾಲಿಯನ್ನ ನಡೆಸ್ತಾ ಇದ್ರು ಮುಖಂಡರು. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆ. ಶಾಸಕ ಯತ್ನಾಳ್, ಮಾಜಿ ಸಚಿವ ಸಿಸಿ ಪಾಟೀಲ್ ಭಾಗಿಯಾಗಿದ್ರು. ಆರ್ಟಿಒ ಸರ್ಕಲ್ನಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಸಾವಿರಾರು ಪಂಚಮಸಾಲಿ ಹೋರಾಟಗಾರರಿಂದ ಪ್ರೊಟೆಸ್ಟ್ ನಡೀತಾ ಇತ್ತು. 500ಕ್ಕೂ ಹೆಚ್ಚು ಪೊಲೀಸರಿದ್ರು. ಪ್ರತಿಭಟನೆ ಹತ್ತಿಕ್ಕಲು ಹರಸಾಹಸವನ್ನ ಪಟ್ಟಿದ್ದಾರೆ. ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ದೃಶ್ಯಗಳು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರೋದು. ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಪಂಚಮಸಾಲಿ ಹೋರಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಬಹಳಷ್ಟು ಹರಸಾಹಸವನ್ನ ಪಟ್ಟಿದ್ದಾರೆ ಪೊಲೀಸರು. ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟ 2A ಮೀಸಲಾತಿಗಾಗಿ ಆಗ್ರಹಿಸಿ ಹೋರಾಟ ನಡೀತಾ ಇರುವಂತದ್ದಿದು. ದೊಡ್ಡ ಮಟ್ಟದಲ್ಲಿನೇ ಹೋರಾಟ ನಡೀತಾ ಇತ್ತು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ. ಈಗ ಈ ಹೋರಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ನವರು ನಾನಾ ರೀತಿಯಲ್ಲಿ ಸರ್ಕಸ್ ಮಾಡಿದ್ದಾರೆ. ಜೊತೆಗೆ ಪಂಚಮಸಾಲಿ ಕೆಲ ಮುಖಂಡರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಧರಣಿಯನ್ನ ಮಾಡ್ತಾ ಇರೋದು. ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಕುಳಿತವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಸರ್ಕಾರದ ವಿರುದ್ಧ ಮೌನ ಪ್ರತಿಭಟನಾ ರ್ಯಾಲಿಯನ್ನ ನಡೆಸ್ತಾ ಇದ್ರು ಮುಖಂಡರು. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಪ್ರತಿಭಟನೆ. ನಿಮಗೆಲ್ಲ ನೆನಪಿದ್ರೆ ಕಳೆದ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇದೇ ಹೋರಾಟ ನಡೀತಾ ಇತ್ತು. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿನೇ ಈ ಒಂದು ಹೋರಾಟ ನಡೀತಾ ಇತ್ತು. ಈಗಲೂ ಕೂಡ ಅದು ಕಂಟಿನ್ಯೂ ಆಗಿದೆ. 2A ಮೀಸಲಾತಿಗಾಗಿ ಆಗ್ರಹಿಸಿ ನಡೀತಾ ಇರುವಂಥ ಹೋರಾಟ ಗಮನಿಸ್ತಾ ಇದ್ದೀವಿ. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂಥ ಒಂದು ಪ್ರತಿಭಟನೆ ಇದು. ಶಾಸಕ ಯತ್ನಾಳ್, ಮಾಜಿ ಸಚಿವ ಸಿಸಿ ಪಾಟೀಲ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆರ್ಟಿಒ ಸರ್ಕಲ್ನಲ್ಲಿ ಬ್ಯಾರಿಕೇಡನ್ನು ಹಾಕಿದ್ರು ಪೊಲೀಸ್ನವರು. ಸಾವಿರಾರು ಪಂಚಮಸಾಲಿ ಹೋರಾಟಗಾರರಿಂದ ಪ್ರೊಟೆಸ್ಟ್ ನಡೆದಿರೋದು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್. ರಾಜೇಶ್, ಯಾರೆಲ್ಲ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ? ಹೇಗಿತ್ತು ಪ್ರತಿಭಟನೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಇವತ್ತು ಚಳಿಗಾಲದ ಅಧಿವೇಶನ 3ನೇ ದಿನ. ಇವತ್ತು ಸಾಲು ಪ್ರತಿಭಟನೆಗಳು ನಡೆಯುವ ಕೂಡ ಇವತ್ತು ಪಂಚಮಸಾಲಿ ಹೋರಾಟ ಕೂಡ ನಡೀತಾ ಇತ್ತು. ಇವತ್ತು ಬೆಳಗ್ಗೆ ಜಾವ 10 ಗಂಟೆ ಸುಮಾರಿಗೆ ನಗರದ ಗಾಂಧಿ ಭವನದಲ್ಲಿ ಪಂಚಮಸಾಲಿ ಹೋರಾಟದ ಮುಖಂಡರು ಕೂಡ ಭಾಗಿಯಾಗಿ ಮೊದಲು ಒಂದು ಮಾತುಕತೆ ನಡೆಸಿಕೊಂಡು ಇಲ್ಲಿಂದ ನೇರವಾಗಿ ಸುವರ್ಣಸೌಧದಲ್ಲಿ ಇರುವಂತ ಅವರಿಗೆ ಕೊಟ್ಟಿರುವಂತ ಟೆಂಟ್ ನಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಹಮ್ಮಿಕೊಂಡಿದ್ರು. ಅಂದ್ರೆ ಇವತ್ತು ಕಳೆದ ವರ್ಷ ಇದೇ ದಿನಾಂಕದಂದು ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿತ್ತು. ಹಾಗಾಗಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಒಂದು ಆಚರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಸಿಸಿ ಪಾಟೀಲ್ ಆಗಿರ್ಬೋದು, ಇನ್ನು ಉಳಿದ ಅನೇಕ ಪಂಚಮಸಾಲಿ ಮುಖಂಡರಿದ್ದಾರೆ. ಇವೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇಲ್ಲಿಂದ ಅವರಿಗೂ ಅಂದ್ರೆ ಕೈಗೆ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು, ಬಾಯಿಗೆ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಮೌನ ಪ್ರತಿಭಟನೆಯನ್ನ ಗಾಂಧಿ ಭವನದಿಂದ ಆರಂಭಗೊಂಡು ನಂತರ ಆರ್ಟಿಒ ಸರ್ಕಲ್ ಬಳಿ ಬರುವಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿ ಅವ್ರನ್ನ ತಡೆದು ವಶಕ್ಕೆ ಪಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇದು ನಮ್ಮ ಮೇಲೆ ಮತ್ತೊಮ್ಮೆ ದೌರ್ಜನ್ಯ ಎಸಗ್ತಾ ಇದರ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಸ್ವಾಮೀಜಿ ಅವರು ಹೊರಗೆ ಹಾಕಿದ್ರು. ನಾವು ಯಾರ ವಿರುದ್ಧನೂ ಕೂಡ ಇದು ಮಾಡ್ತಲ್ಲ, ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ನಮಗೆ ಏನಂತಂದ್ರೆ ಶೈಕ್ಷಣಿಕವಾಗಿ ಮತ್ತು ಮುಂದೆ ಬರುವಂತ ಭವಿಷ್ಯ ಇರುವಂತ ವಿದ್ಯಾರ್ಥಿಗಳಿಗಾಗಿರ್ಬಹುದು, ಅವರ ಶೈಕ್ಷಣಿಕವಾಗಿ ಮತ್ತು ಉದ್ಯೋಗಕ್ಕಾಗಿ ನಾವು 2A ಮೀಸಲಾತಿಯನ್ನ ಕೇಳ್ತಾ ಇದೀವಿ. ಅದು ಹಲವಾರು ವರ್ಷದಿಂದ ನಾವು ಕೇಳಿದ್ರು ಕೂಡ ನಮ್ಮ ಮೇಲೆ ಲಾಠಿಚಾರ್ಜ್ ಮಾಡುವಂತ ಕೆಲಸ ಆಯಿತು. ಯಾವ ಸರ್ಕಾರ ಬಂದ್ರು ಕೂಡ ನಮಗೆ ಇರುವಂತ ಮೀಸಲಾತಿಯನ್ನು ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಮೌನ ಪ್ರತಿಭಟನೆ ಕೂಡ ಹತ್ತಿಕ್ಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರ ನಿಟ್ಟಿನಲ್ಲಿ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು. ನಂತರ ಅವ್ರನ್ನ ವಶಕ್ಕೆ ಪಡೆದು ಬೇರೆ ಒಂದು ಸ್ಥಳಕ್ಕೆ ಹೋಗಿ ಬಿಟ್ಟು ಬರುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಪೊಲೀಸರು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್.